ನಮಸ್ಕಾರ ಬಂಧುಗಳೇ. ತುಮಕೂರಿನ RTO ಕಚೇರಿ ಏನಿದೆಯೋ ಕಾಂಪೌಂಡ್ ಒಳಗಡೆ ನೋಡಿ, ಈ ಗಲೀಜು ಎಷ್ಟಿದೆ ಅಂತಂದರೆ ಹೇಳಬಾರ್ದು. ನಾವು ಯಾವ ರೀತಿ ಅವ್ರ ಮನವರಿಕೆ ಮಾಡಬೇಕು ಗೊತ್ತಿಲ್ಲ. ನೋಡೋದಕ್ಕೆ RTO ಕಚೇರಿ ಇಲ್ಲೆಲ್ಲ ನೋಡಿದ್ರೆ ಎಷ್ಟು ವಾಸನೆ ಬರ್ತಾಯಿದೆ ಅಂದರೆ ನಿಜವಾಗ್ಲೂ ಡೆಂಗ್ಯೂ ಜ್ವರ ಆಗಲಿ, ಕ್ಯಾನ್ಸರ್ ಆಗಲಿ, ಕ್ಷಯರೋಗದ ಕಾಯಿಲೆ ಆಗಲಿ ಇಲ್ಲಿ ಬರಲಿಕ್ಕೆ ಯಾವುದೇ ರೀತಿಯ ಅನುಮಾನ ಇಲ್ಲ ಬಂಧುಗಳೇ. ನಾನು ನೋಡ್ತಾ ಇದ್ದೀನಿ ನೋಡಿ, ತುಂಬ ಇಲ್ಲಿಂದ ನಾವೇನು ತೋರಿಸ್ತಾ ಇದೆಯೋ ಎಷ್ಟು ಗಲೀಜಾಗಿದೆ ಅಂದರೆ ನಿಜವಾಗ್ಲೂ ಹೇಳ್ಬಾರ್ದು. ನಾವು ಅಧಿಕಾರಿಗಳು ಕೇಳಿದರೆ ಅದಿಲ್ಲ ಸರ್ ಇದಿಲ್ಲ ಸರ್ ಅಂತ ನಾವೇನು ಮಾಡೋದು ಹೇಳ್ರಿ? ಯಾರನ್ನು ಕೇಳಬೇಕು ನಾವು? ಅವರವರ ಕಾರ್ಯನ ಅವರವರ ಕೆಲಸಗಳನ್ನು ಅವರವರೇ ಮಾಡಿದ್ರೆ ಅನುಕೂಲ ಆಗುತ್ತಲ್ವ? ಇದು ನೋಡಿ, ಇದು ತುಮಕೂರು RTO ಕಚೇರಿ. ನೋಡೋದಕ್ಕೆ ಎಕರೆಗಟ್ಟಲೆ ಇದೆ, ಏನು ಪ್ರಯೋಜನ ಇಲ್ಲ. ತುಂಬ ಗಲೀಜು ನೋಡಿ, ನೋಡಿ ನಾನು ತೋರಿಸ್ತಾ ಇದ್ದೀನಿ. ನಾನು ನ್ಯಾಚುರಲ್ ಮಾಡ್ತಾ ಇರೋದು ಇದರಲ್ಲಿ, ಯಾವುದು ಬೋಗಸ್ ಇಲ್ಲ. ನೋಡಿ, ಇದನ್ನೆಲ್ಲ ಮಾಡಿದರೆ ಕಳಿಸಿದ್ರೆ ಏನಾಗುತ್ತೆ ಹೇಳ್ರಿ? ಅಯ್ಯೋ ಇವನು ಯಾರೋ ಕಳಿಸಿದ್ದಾನೆ, ಬಿಡ್ರಿ ಅಂತಾರೆ. ನಾವು ಯಾರೂ ಅಲ್ಲ, ನಾನು ಒಬ್ಬ ಸಾರ್ವಜನಿಕವಾಗಿ ಬಂದಿರೋನು. ನಾನು ನ್ಯಾಚುರಲ್ ಏನಿದೆ ಅದನ್ನೇ ನಾನು ಕಳಿಸೋದು, ಅದು ಬಿಟ್ಟರೆ ಬೇರೆ ಯಾವುದು ಕಳಿಸಲ್ಲ ಬಂಧುಗಳೇ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಯಾರೇ ಅಧಿಕಾರಿಗಳಾಗಲಿ ಇದನ್ನು ತುರ್ತಾಗಿ ಕ್ಲೀನ್ ಮಾಡಿಸಿ, ವೆಹಿಕಲ್ಗಳು ಒಂದೊಂದೇ ಆ ಕಡೆ ಕಳಿಸಿ, ಅದ್ರ ಮಧ್ಯದಲ್ಲೆಲ್ಲ ಕ್ಲೀನ್ ಮಾಡಿಸಿ, ಜಾಗ ಮಾಡಿಸಿ, ಕ್ಲೀನ್ ಮಾಡಿ. ಮರ ಗಿಡ ಇದ್ದಾಗ ಅದರದ್ದು ಗಲೀಜು ಬಿದ್ದೇ ಬೀಳ್ತೇವೆ. ಅದನ್ನು ಕ್ಲೀನ್ ಮಾಡಿಸೋ ಜವಾಬ್ದಾರಿ ಯಾರ್ದು? ಅಧಿಕಾರಿಗಳ ಸಂಪರ್ಕ ಸಂಬಂಧದಲ್ಲಿ ಮಾಡಿದರೆ ಎಲ್ಲ ಕೆಲಸನೂ ಆಗುತ್ತೆ ಬಂಧುಗಳೇ. ತಾವು ದಯವಿಟ್ಟು ಈ ಕೆಲಸನ ತಕ್ಷಣ ಕ್ಲೀನ್ ಮಾಡಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಯಾವ ಅಧಿಕಾರಿಗಳಾದರೂ ಸರಿಯೇ, RTOಗೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು, ಅಲ್ಲಿನ ಸಿಬ್ಬಂದಿಗಳಾಗ್ಬೋದು, ಇದು ನೋಡಿ ನಿಮಗೆ ಬೇಜಾರು ಅನಿಸುತ್ತೆ, ನಮಗೆಲ್ಲ. ಆದ್ದರಿಂದ ತಾವು ದಯಮಾಡಿ ಇದನ್ನು ತುಂಬ ತುರ್ತಾಗಿ ಕ್ಲೀನ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ. ಚಂದ್ರು, ತುಮಕೂರಿಂದ.